ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾನು ಚೆನ್ನಾಗಿದ್ದೀನಿ. ನಾನು ಶೀಲಾ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇದು ಹೂಕೋಸಿನ ಪಲ್ಯ. ಹೂಕೋಸಿನ ಪಲ್ಯ ರೊಟ್ಟಿ, ಚಪಾತಿ, ಪೂರಿ, ದೋಸೆ ಇದಕ್ಕೆಲ್ಲ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಇದನ್ನು ಅನ್ನದ ಜೊತೆಗೂ ಕೂಡ ತಿನ್ನಬಹುದು. ನಾನು ಮಾಡಿದ ರೀತಿಯಲ್ಲಿ ಮಾಡಿ ನೋಡಿ ನೀವು. ಅನ್ನದ ಜೊತೆಗೆ ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳು, ದೊಡ್ಡವರು ಎಲ್ಲರೂ. ಯಾವ ರೀತಿ ಮಾಡಿದ್ದೀನಿ ಅಂತ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅಕ್ಕಿ ರೊಟ್ಟಿ ಜೊತೆಗೆ ಕೂಡ ಇದನ್ನು ತಿಂದರೆ ಇನ್ನೂ ರುಚಿಯಾಗುತ್ತೆ, ಅಷ್ಟೊಂದು ರುಚಿಯಾಗುತ್ತೆ. ಇದಕ್ಕೆ ಒಂದು ಹೊಸ ಪದಾರ್ಥನ ಸೇರಿಸಿದ್ದೀನಿ ಹೂಕೋಸು ಒಟ್ಟಿಗೆ. ಅದನ್ನು ಯಾವ ರೀತಿ ಮಾಡಿದೆ ಅಂತ ನಾನು ವಿಡಿಯೋ ಪೂರ್ತಿಯಾಗಿ ನೋಡ್ತೀನಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ಹೂಕೋಸನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಒಂದು ತಂಬಿಗೆಯಷ್ಟು ನೀರನ್ನ ಪಾತ್ರೆಯಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೋವಾಗ ಉಪ್ಪು, ಅರಿಶಿನ ಪುಡಿ, ಒಂದು ಚಿಟಿಕೆ ಎಣ್ಣೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ನಂತರ ಹೂಕೋಸನ್ನ ಸೇರಿಸ್ಬೇಕು. ಹೂಕೋಸು ಸೇರಿಸಿ 1-2 ನಿಮಿಷ ಆದ ತಕ್ಷಣವೇ ಗ್ಯಾಸ್ ಸ್ಟವ್ ಆಫ್ ಮಾಡಿ ಇಟ್ಕೊಂಡ್ಬಿಡಬೇಕು. ಹೂಕೋಸು ಬೇಗ ಬೆಂದುಬಿಡುತ್ತೆ, ಹಾಗಾಗಿ ಇದನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಉಪ್ಪು, ಅರಿಶಿನ ಪುಡಿ ಹಾಕಿ ಯಾಕೆ ಇದನ್ನು ಬೇಯಿಸ್ಕೋಬೇಕು ಅಂದರೆ ಔಷಧಿ ಸ್ಪ್ರೇ ಜಾಸ್ತಿ ಮಾಡಿರ್ತಾರೆ, ಇದರಲ್ಲಿ ಹುಳು ಜಾಸ್ತಿ ಇರೋದರಿಂದ. ಹಾಗಾಗಿ ಅರಿಶಿನ ಪುಡಿ, ಉಪ್ಪು ಹಾಕಿ ಬಿಸಿನೀರಿಗೆ ಈ ಹೂಕೋಸನ್ನ ಈ ರೀತಿಯಾಗಿ ಒಂದೇ ಕುದಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಮಗೆ ಆರೋಗ್ಯಕರವಾಗಿರ್ತಕ್ಕಂಥ ಹೂಕೋಸು ಕುದ್ದಿರೋದು ರೆಡಿ ಆಗುತ್ತೆ. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಟು ಅದಕ್ಕೆ 2-3 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ನಂತರ ಈಗ ಇದಕ್ಕೆ ಈರುಳ್ಳಿನ ಸೇರಿಸ್ಕೋಬೇಕು. ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಇದನ್ನು ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕು. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಿ ಅಂದರೆ 2 ಈರುಳ್ಳಿನ ಸೇರಿಸ್ಕೋಬಹುದು. ನಾನಿಲ್ಲಿ 2 ಟೊಮೊಟೊ ಹಣ್ಣನ್ನು ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡು ಈ ಈರುಳ್ಳಿ ಜೊತೆಗೆ ಸೇರಿಸಿ ಇದನ್ನು ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಬಣ್ಣ ಬದಲಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೋಡಿ, ಬಣ್ಣ ಬದಲಾಗಿ ಮೆತ್ತಗಾಗಬೇಕು ಟೊಮೊಟೊ ಕೂಡ. ಆ ರೀತಿಯಾಗಿ ಇದನ್ನು ಹುರ್ಕೋಬೇಕು. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಇಟ್ಕೊಂಡು ಇದಕ್ಕೆ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಒಂದು ಸ್ಪೂನು ಮೇಲೆ ಅರ್ಧ ಸ್ಪೂನ್ ಖಾರ ಪುಡಿ ಸೇರಿಸಿದ್ದೀನಿ. ಖಾರಕ್ಕೆ ತಕ್ಕನಾಗೆ ನೀವು ಇಲ್ಲಿ ಖಾರ ಪುಡಿ ಸೇರಿಸ್ಕೋಬಹುದು. ಚಿಟಿಕೆ ಅರಿಶಿಣ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅನ್ನೋದಕ್ಕಿಂತ 1 ಚಮಚ ಗರಂ ಮಸಾಲ ಪೌಡ್ರನ್ನ ಸೇರಿಸಿದ್ದೀನಿ. ನೋಡಿ, ಇದನ್ನೆಲ್ಲ ಗ್ಯಾಸ್ ಸ್ಟವ್ ಆಫ್ ಮಾಡಿ ಇಟ್ಕೊಂಡೆ ಈ ಈರುಳ್ಳಿ ಟೊಮೊಟೊ ಜೊತೆಗೆ ನೀವು ಸೇರಿಸ್ಕೋಬೇಕು. ಯಾಕಂದರೆ ತವಾ ಬಿಸಿ ಇರುತ್ತಲ್ಲ, ಅದರಲ್ಲೇ ಇದೆಲ್ಲ ಹುರ್ಕೊಂಡ್ರೆ ಸಾಕು. ಈ ರೀತಿಯಾಗಿ ಇದರ ಘಮ ಎಲ್ಲ ಟೊಮೊಟೊ ಈರುಳ್ಳಿ ಒಟ್ಟಿಗೆ ಹತ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೀರು ಹಾಕಿ ರುಬ್ಬೋದ್ರಿಂದ ಸ್ವಲ್ಪ ನೈಸ್ ಆಗುತ್ತೆ. ಹಾಗಾಗಿ ಜಾಸ್ತಿ ನೀರು ಹಾಕಬೇಡಿ, ಅರ್ಧ ಗ್ಲಾಸ್ ಅಷ್ಟೇ ನೀರನ್ನ ಸೇರಿಸಿ ನುಣ್ಣಗೆ ಇದನ್ನು ಒಂದು ರೌಂಡು ಮಿಕ್ಸಿ ಮಾಡ್ಕೊಂಡ್ಬಿಡಿ. ನೋಡಿ, ಈ ರೀತಿಯಾಗಿ ಪೇಸ್ಟ್ ಅದಕ್ಕೆ ನಾನು ಮಾಡಿಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಮಸಾಲಾನ ರುಬ್ಕೋಬೇಕು. ಈ ಮಸಾಲ ರುಬ್ಬಿಟ್ಕೊಂಡ್ಮೇಲೆ ನೆಕ್ಸ್ಟ್ ಪ್ರೊಸೀಜರು, ಒಂದು ಕಡಾಯಿ ಇಟ್ಬಿಟ್ಟು ಮತ್ತು 3-4 ಸ್ಪೂನು ಎಣ್ಣೆ ಸೇರಿಸ್ಬೇಕು. ಎಣ್ಣೆ ಎಲ್ಲ ಕಾದ ನಂತರ ಸಾಸಿವೆ, ಜೀರಿಗೆನ ಹಾಕ್ಕೋಬೇಕು. ಸಾಸಿವೆ, ಜೀರಿಗೆ ಎಣ್ಣೆಯಲ್ಲಿ ಚಟಪಟ ಸಿಡಿದು ನಂತರ ಇಲ್ಲಿ ಕಸೂರಿ ಮೇಥಿನ ಸೇರಿಸ್ಬೇಕು. ಕಸೂರಿ ಮೇಥಿ ಹಾಕೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ, ಹಾಗೆ ತುಂಬ ರುಚಿಯಾಗುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಅದೆಲ್ಲ ಚಟಪಟ ಸಿಡಿದಾದ್ಮೇಲೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲಾನ ಈ ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೌಟಿಂದ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಎಣ್ಣೆ ಅಂಶದಲ್ಲಿ ಎಲ್ಲ ಇದು ಹುರ್ಕೋಬೇಕು ಚೆನ್ನಾಗಿ. ಒಂದು 5 ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ನೀರು ಸೇರಿಸ್ಕೋಬೇಕು. ಅದೇ ಜಾರಲ್ಲಿ ಮಿಕ್ಸಿ ಮಾಡಿಕೊಂಡಿದ್ವಲ್ಲ, ಆ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೋಬೇಕು. ಈಗ ನೀರು ಮತ್ತು ಈ ಮಸಾಲ ಪದಾರ್ಥ ಎಲ್ಲ ಚೆನ್ನಾಗಿ ಬೇಯುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ನಾವು ಹೂಕೋಸು ಕುದಿಯುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಈಗ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸ್ವಲ್ಪ ಸಕ್ಕರೆನೂ ಸೇರಿಸಿ ಆಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಮತ್ತೆ ಒಮ್ಮೆ ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ. ಇದು ನೀರು, ಮಸಾಲ
ಎಲ್ಲ ಎಣ್ಣೆ ಒಟ್ಟಿಗೆ ಚೆನ್ನಾಗಿ ಕುದ್ಕೋಬೇಕು. 5 ನಿಮಿಷ ಕುದ್ರೆ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿ ಒಂದು ಒಳ್ಳೆ ಘಮ ಬರುತ್ತೆ. ಚೆನ್ನಾಗಿ ಒಂದು ಪ್ಲೇಟ್ ಮುಚ್ಚಿ ಕುದಿಸ್ಬಿಡಿ 5 ನಿಮಿಷಗಳವರೆಗೆ. ನಂತರ ಇದಕ್ಕೆ ನಾನಿಲ್ಲಿ ಕುದ್ದಿರೋ ಹೆಸರುಬೇಳೆ ಅಂದರೆ ಅರ್ಧ ಬಟ್ಟಲಿನಷ್ಟು ಹೆಸರುಬೇಳೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅದನ್ನು ಒಂದು 2ರಿಂದ 3 ವಿಸಿಲ್ ಹಾಕಿಸ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಹಾಕೋದ್ರಿಂದ ನಮಗೆ ಅನ್ನಕ್ಕೆ ಊಟ ಮಾಡೋದಕ್ಕೂ ಕೂಡ ಈ ಪಲ್ಯ ಬಹಳ ರುಚಿಯಾಗುತ್ತೆ. ಹೆಸರುಬೇಳೆ ಸೇರಿಸಿ ಹೂಕೋಸಿನ ಪಲ್ಯ ಮಾಡೋದ್ರಿಂದ ನಾವು ರೈಸ್ ಜೊತೆಗೆ ತಿನ್ನೋಕ್ಕೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ಹಾಗೆ ರುಚಿನೂ ಬರುತ್ತೆ. ಬರೀ ಚಪಾತಿ, ರೊಟ್ಟಿ, ದೋಸೆ ಅಥವಾ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಈ ರೀತಿಯಾಗಿ ಅದರ ಜೊತೆಗೆಲ್ಲ ಈ ಗ್ರೇವಿ ತಿನ್ನೋದಕ್ಕಿಂತನೂ ಅನ್ನದ ಜೊತೆ ಕಲಿಸ್ಕೊಂಡು ಸಾಂಬಾರು ರೀತಿ ತಿನ್ನೋಕ್ಕೂ ಬಹಳ ರುಚಿಯಾಗುತ್ತೆ ಹೆಸರುಬೇಳೆ ಸೇರಿಸೋದ್ರಿಂದ. ಈ ಹೆಸರುಬೇಳೆ ಮಸಾಲ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಈಗ ನಾವು ಮುಂಚಿತವಾಗಿ ಬೇಯಿಸಿಟ್ಕೊಂಡಿರೋ ಈ ಹೂಕೋಸನ್ನ ಇದಕ್ಕೆ ಸೇರಿಸ್ಬಿಟ್ರೆ ನೋಡಿಲ್ಲಿ ಹೂಕೋಸಿನ ಪಲ್ಯ ರೆಡಿ ಆಯಿತು. ಇದನ್ನು ಚೆನ್ನಾಗಿ ಇದ್ರ ಜೊತೆಗೆಲ್ಲ ಸೌಟಿಂದ ಮಿಕ್ಸ್ ಮಾಡಿ ನೀವು ಮತ್ತೆ ಒಂದು ಮುಚ್ಚಳ ಮುಚ್ಚಿ ಇನ್ನೊಂದು 2ರಿಂದ 3 ನಿಮಿಷ ಇದೆಲ್ಲ ಒಂದು ಹದಕ್ಕೆ ಬರೋವರೆಗೂ ಕುದಿಸ್ಕೊಂಡ್ಬಿಟ್ರೆ ಒಂದು ರುಚಿಯಾಗಿರ್ತಕ್ಕಂಥ ಆರೋಗ್ಯಕ್ಕೆ ಹತ್ತಿರವಾಗಿರ್ತಕ್ಕಂತಹ ಹೂಕೋಸಿನ ಪಲ್ಯ ರೆಡಿಯಾಗಿದೆ. ನೋಡಿ, ಈ ರೀತಿಯಾಗಿ ಮಾಡಿಕೊಂಡು ತಿಂದು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನನ್ನ ಎಲ್ಲ ವಿಡಿಯೋಗಳು ನೋಟಿಫಿಕೇಷನಲ್ಲಿ ಬರುತ್ತವೆ. ಹೂಕೋಸಿಂದ ನಾವು ಗೋಬಿ ಮಂಚೂರಿ ಮಾಡ್ಕೊಂಡಿರ್ತೀವಿ ಅಥವಾ ಬಜ್ಜಿ ಥರ ಕಡಲೆಬೇಳೆ ಹಿಟ್ಟಲ್ಲಿ ಅದ್ದಿ ನಾವು ಬಜ್ಜಿ ಬೋಂಡ ಥರ ಕರೆದುಕೊಂಡು ತಿಂದಿರ್ತೀವಿ. ಈ ರೀತಿಯಾಗಿ ಪಲ್ಯ ಒಮ್ಮೆ ಮಾಡ್ಕೊಂಡು ತಿಂದು ನೋಡಿ, ಬಹಳ ನಿಮಗೆ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋ ಒಟ್ಟಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಶೀಲಾಳ ಧನ್ಯವಾದಗಳು. ಹಾಗೆ ಕಮೆಂಟ್ಸ್ ಮಾಡಿ ಪಲ್ಯ ಹೇಗೆ ಬಂದಿದೆ ಅಂತ ಹೇಳ್ತಿರಲ್ವಾ, ಹಾಗೆ ನೀವೊಮ್ಮೆ ಇದನ್ನು ಮಾಡಿಕೊಂಡು ಊಟ ಮಾಡಿಕೊಂಡು ಟ್ರೈ ಮಾಡಿ. ಥ್ಯಾಂಕ್ ಯು.